ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾನೂನು ಕಲಿಕೆ ಮತ್ತು ಕಾನೂನು ಕಲಿಕೆಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ನಾನು ಇಂದು ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ವಿವರಿಸಲಿದ್ದೇನೆ. ವಂಚನೆ ಫ್ರಾಡ್ ಎಂದರೇನು ಮತ್ತು ಅದರ ಅಗತ್ಯ ಅಂಶಗಳು ಯಾವುವು? ಈ ವಿಷಯವನ್ನು ನಾನು ಸರಳವಾಗಿ ಆಸಕ್ತಿಕರವಾಗಿ ವಿವರಿಸುತ್ತೇನೆ. ಇದರಿಂದ ನೀವು ಸುಲಭವಾಗಿ ಅರ್ಥಮಾಡಿಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಬಹುದು. ಈ ಉತ್ತರವನ್ನು 10 ಅಂಕಗಳಿಗೆ ತಯಾರಿಸಲಾಗಿದೆ, ಆದ್ದರಿಂದ ಎಲ್ಲವನ್ನೂ ಗಮನವಿಟ್ಟು ಕೇಳಿ. ವಂಚನೆ ಎಂದರೇನು? ಡೆಫಿನೆಷನ್ ಆಫ್ ಫ್ರಾಡ್. ವಿದ್ಯಾರ್ಥಿಗಳೇ, ವಂಚನೆ ಎಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬರನ್ನು ಉದ್ದೇಶಪೂರ್ವಕವಾಗಿ ಮೋಸಗೊಳಿಸಿ ಅವರಿಗೆ ಆರ್ಥಿಕವಾಗಿ ಅಥವಾ ಇನ್ನಿತರ ರೀತಿಯಲ್ಲಿ ಹಾನಿಯನ್ನುಂಟು ಮಾಡುವ ಕೃತ್ಯ. ಇದು ಒಂದು ಕಾನೂನುಬಾಹಿರ ಕೃತ್ಯವಾಗಿದ್ದು, ಭಾರತೀಯ ಒಪ್ಪಂದ ಕಾಯ್ದೆ 1872 ರ ಸೆಕ್ಷನ್ 17 ರಲ್ಲಿ ವಂಚನೆಯನ್ನು ವಿವರಿಸಲಾಗಿದೆ. ಸರಳವಾಗಿ ಹೇಳುವುದಾದರೆ, ಯಾರಾದರೂ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಇನ್ನೊಬ್ಬರನ್ನು ತಪ್ಪುದಾರಿಗೆ ಒಡ್ಡಿದರೆ ಅದನ್ನು ವಂಚನೆ ಎನ್ನುತ್ತೇವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಹಳೆಯ ಕಾರನ್ನು ಹೊಸದೆಂದು ಹೇಳಿ ಮಾರಾಟ ಮಾಡಿದರೆ ಅದು ವಂಚನೆಯಾಗುತ್ತದೆ. ವಂಚನೆಯ ಅಗತ್ಯ ಅಂಶಗಳು. ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಫ್ರಾಡ್. ವಿದ್ಯಾರ್ಥಿಗಳೇ, ಒಂದು ಕೃತ್ಯವನ್ನು ವಂಚನೆ ಎಂದು ಕರೆಯಲು ಕೆಲವು ಅಗತ್ಯ ಅಂಶಗಳು ಇರಬೇಕು. ಈ ಅಂಶಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿಯೋಣ. ತಪ್ಪು ವಿಷಯದ ಪ್ರತಿಪಾದನೆ. ಫಾಲ್ಸ್ ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್. ವಂಚನೆಯ ಮೊದಲ ಅಂಶವೆಂದರೆ ಒಬ್ಬ ವ್ಯಕ್ತಿಯು ತಿಳಿದುಕೊಂಡೇ ಸುಳ್ಳಾದ ವಿಷಯವನ್ನು ಸತ್ಯವೆಂದು ಹೇಳುವುದು. ಈ ಸುಳ್ಳು ಹೇಳಿಕೆಯು ಒಂದು ಸಂಗತಿಯ ಬಗ್ಗೆ ಇರಬೇಕು, ಕೇವಲ ಅಭಿಪ್ರಾಯವಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಜಮೀನು ಫಲವತ್ತಾದದ್ದು ಎಂದು ತಿಳಿದುಕೊಂಡೇ ಸುಳ್ಳು ಹೇಳಿ ಮಾರಾಟ ಮಾಡಿದರೆ ಅದು ತಪ್ಪು ಪ್ರತಿಪಾದನೆಯಾಗುತ್ತದೆ. ತಿಳಿದಿರುವ ಸುಳ್ಳುತನ. knowledge of falsehood. ಎರಡನೇ ಅಂಶವೆಂದರೆ ಆ ವ್ಯಕ್ತಿಗೆ ತಾನು ಹೇಳುತ್ತಿರುವುದು ಸುಳ್ಳು ಎಂದು ತಿಳಿದಿರಬೇಕು. ಅಂದರೆ ಉದ್ದೇಶಪೂರ್ವಕವಾಗಿ ಸತ್ಯವನ್ನು ಮರೆಮಾಚಿ ಸುಳ್ಳು ಹೇಳುವುದು. ಒಬ್ಬರಿಗೆ ತಿಳಿಯದೆ ತಪ್ಪಾದ ಮಾಹಿತಿಯನ್ನು ನೀಡಿದರೆ ಅದು ವಂಚನೆಯಾಗುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಾಪಾರಿಯು ತನ್ನ ಉತ್ಪನ್ನದ ಗುಣಮಟ್ಟದ ಬಗ್ಗೆ ತಿಳಿದುಕೊಂಡೇ ಸುಳ್ಳು ಹೇಳಿದರೆ ಅದು ವಂಚನೆಯಾಗುತ್ತದೆ. ಮೋಸಗೊಳಿಸುವ ಉದ್ದೇಶ. ಇಂಟೆನ್ಷನ್ ಟು ಡಿಸೀವ್. ಮೂರನೇ ಅಂಶವೆಂದರೆ ಸುಳ್ಳು ಹೇಳಿಕೆಯನ್ನು ನೀಡುವ ಉದ್ದೇಶವು ಇನ್ನೊಬ್ಬರನ್ನು ಮೋಸಗೊಳಿಸುವುದಾಗಿರಬೇಕು. ಅಂದರೆ ಆ ವ್ಯಕ್ತಿಯು ತನ್ನ ಸುಳ್ಳಿನಿಂದ ಇನ್ನೊಬ್ಬರಿಗೆ ತೊಂದರೆಯಾಗಲಿ ಅಥವಾ ತಾನು ಲಾಭ ಪಡೆಯಲಿ ಎಂದು ಉದ್ದೇಶಿಸಿರಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಕಂಪನಿಯ ಷೇರುಗಳ ಬೆಲೆಯನ್ನು ಹೆಚ್ಚಿಸಲು ಸುಳ್ಳು ಮಾಹಿತಿಯನ್ನು ನೀಡಿದರೆ ಅದು ಮೋಸಗೊಳಿಸುವ ಉದ್ದೇಶವನ್ನು ತೋರಿಸುತ್ತದೆ. ಇನ್ನೊಬ್ಬರಿಗೆ ಹಾನಿಯಾಗುವುದು. ಲಾಸ್ ವಾರ್ ಇಂಜುರಿ ಟು ಅನದರ್. ನಾಲ್ಕನೇ ಅಂಶವೆಂದರೆ ವಂಚನೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಾನಿಯಾಗಿರಬೇಕು. ಈ ಹಾನಿಯು ಆರ್ಥಿಕವಾಗಿರಬಹುದು, ಆಸ್ತಿಯ ನಷ್ಟವಾಗಿರಬಹುದು ಅಥವಾ ಇನ್ನಿತರ ರೀತಿಯ ಹಾನಿಯಾಗಿರಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಸುಳ್ಳು ದಾಖಲೆಗಳನ್ನು ತೋರಿಸಿ ಬ್ಯಾಂಕ್ನಿಂದ ಸಾಲ ಪಡೆದರೆ ಬ್ಯಾಂಕ್ಗೆ ಆರ್ಥಿಕ ಹಾನಿಯಾಗುತ್ತದೆ. ಕೃತ್ಯದಿಂದ ಒಪ್ಪಂದಕ್ಕೆ ಸಂಬಂಧ. ಆಕ್ಟ್ ಡನ್ ಟು ಇಂಡ್ಯೂಸ್ ದ ಕಾಂಟ್ರಾಕ್ಟ್. ಕೊನೆಯ ಅಂಶವೆಂದರೆ ಈ ಸುಳ್ಳು ಕೃತ್ಯವು ಒಪ್ಪಂದವನ್ನು ಮಾಡಲು ಪ್ರೇರೇಪಿಸಿರಬೇಕು. ಅಂದರೆ ಸುಳ್ಳಿನಿಂದಾಗಿ ಇನ್ನೊಬ್ಬ ವ್ಯಕ್ತಿಯು ಒಪ್ಪಂದಕ್ಕೆ ಸಹಿ ಹಾಕಿರಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಕಾರಿನ ಇಂಜಿನ್ ಉತ್ತಮವಾಗಿದೆ ಎಂದು ಸುಳ್ಳು ಹೇಳಿ ಖರೀದಿಸಲು ಪ್ರೇರೇಪಿಸಿದರೆ ಅದು ಒಪ್ಪಂದಕ್ಕೆ ಸಂಬಂಧಿಸಿದೆ. ವಂಚನೆಯ ಕೆಲವು ಗಮನಾರ್ಹ ಅಂಶಗಳು. ವಿದ್ಯಾರ್ಥಿಗಳೇ, ವಂಚನೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಕೆಲವು ವಿಷಯಗಳನ್ನು ಗಮನಿಸಿ. ವಂಚನೆಯು ಕೇವಲ ಮಾತಿನಿಂದ ಮಾತ್ರವಲ್ಲ, ಕೆಲವೊಮ್ಮೆ ಮೌನವಾಗಿರುವುದರಿಂದಲೂ ಆಗಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಆಸ್ತಿಯ ಕೊರತೆಯನ್ನು ಮರೆಮಾಚಿದರೆ ಅದು ವಂಚನೆಯಾಗಬಹುದು. ವಂಚನೆಯಿಂದ ಒಪ್ಪಂದವು ರದ್ದಾಗಬಹುದು ಮತ್ತು ವಂಚನೆಗೊಳಗಾದ ವ್ಯಕ್ತಿಯು ಹಾನಿಯ ಪರಿಹಾರವನ್ನು ಕೇಳಬಹುದು. ತೀರ್ಮಾನ. ಕನ್ಕ್ಲೂಷನ್. ವಿದ್ಯಾರ್ಥಿಗಳೇ, ವಂಚನೆ ಎನ್ನುವುದು ಕಾನೂನಿನಲ್ಲಿ ಗಂಭೀರವಾದ ಅಪರಾಧವಾಗಿದೆ. ಇದಕ್ಕೆ ತಪ್ಪು ಪ್ರತಿಪಾದನೆ, ಸುಳ್ಳಿನ ಜ್ಞಾನ, ಮೋಸಗೊಳಿಸುವ ಉದ್ದೇಶ, ಹಾನಿಯಾಗುವುದು ಮತ್ತು ಒಪ್ಪಂದಕ್ಕೆ ಪ್ರೇರಣೆ, ಈ 5 ಅಂಶಗಳು ಅಗತ್ಯವಾಗಿರುತ್ತವೆ. ಈ ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡು ಉದಾಹರಣೆಗಳೊಂದಿಗೆ ಉತ್ತರ ಬರೆದರೆ ನೀವು ಪರೀಕ್ಷೆಯಲ್ಲಿ 10ಕ್ಕೆ 10 ಅಂಕಗಳನ್ನು ಪಡೆಯಬಹುದು. ಗಮನವಿಟ್ಟು ಓದಿ, ಚೆನ್ನಾಗಿ ಬರೆಯಿರಿ. ಯಶಸ್ಸು ನಿಮ್ಮದಾಗಲಿ.